ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕಳೆದ ವಿಡಿಯೋದಲ್ಲಿ ಇಂಟರ್ನೆಟ್ ಇಲ್ಲದೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಬಳಸದೆ ಹಾಗೂ ಆ್ಯಂಡ್ರಾಯ್ಡ್ ಫೋನ್, ಐಫೋನ್ ಕೂಡ ಬಳಸದೆ ಹೇಗೆ ನಿಮ್ಮ ಒಂದು ಬ್ಯಾಂಕಲ್ಲಿರುವ ಹಣವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ UPI ಮೂಲಕ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ USSD ಕೋಡ್ ಮೂಲಕ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ವಾಯ್ಸ್ ಕಾಲ್ ಮೂಲಕ ಹೇಗೆ ನಿಮ್ಮ ಒಂದು ಬ್ಯಾಂಕಲ್ಲಿರುವ ಹಣವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ UPI ಮೂಲಕ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ಈ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಸೊ ನಾನು ಮುಂಚೆನೇ ಹೇಳ್ದಂಗೆ ನೀವು ಯಾವುದೇ ರೀತಿ ಇಂಟರ್ನೆಟ್ ಇಲ್ಲದೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಕೂಡ ಬಳಸದೆ ಹಾಗೂ ಆ್ಯಂಡ್ರಾಯ್ಡ್ ಅಥವಾ ಐಫೋನ್ ಕೂಡ ಬಳಸದೆ ಸೊ ನಿಮ್ಮ ಒಂದು ಕೀಪ್ಯಾಡ್ ಫೋನ್ ಮೂಲಕ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ನಿಮ್ಮ ಒಂದು ಬ್ಯಾಂಕಲ್ಲಿರುವ ಹಣವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ UPI ಮೂಲಕ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಮೊದಲನೇದಾಗಿ ನೀವು ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಸೊ ನೀವು 4 ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಫಾಲೋ ಮಾಡಬೇಕಾಗುತ್ತೆ. ಏನೇನಪ್ಪ ಒಂದು 4 ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ನಾನು ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವ ರಿಜಿಸ್ಟರ್ ಮೊಬೈಲ್ ನಂಬರಿನ ಸಿಮ್ಮು ಯಾವ ಒಂದು ಮೊಬೈಲ್ನಲ್ಲಿದೆ ಆ ಒಂದು ಮೊಬೈಲ್ನಲ್ಲೇ ನೀವು ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ಕೀಪ್ಯಾಡ್ ಫೋನಲ್ಲಿ ಇತ್ತು ಅಂದರೆ ಸೊ ನೀವು ಕೀಪ್ಯಾಡ್ ಫೋನಲ್ಲೇ ಟ್ರೈ ಮಾಡಬೇಕಾಗುತ್ತೆ. ಹಾಗೆ ಆ್ಯಂಡ್ರಾಯ್ಡ್ ಅಥವಾ ಐಫೋನಲ್ಲಿ ಇತ್ತು ಅಂದರೆ ನೀವು ಆ ಒಂದು ಆ್ಯಂಡ್ರಾಯ್ಡ್ ಅಥವಾ ಐಫೋನಲ್ಲೇ ಟ್ರೈ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವುದೇ ರೀತಿ ಒಂದು ಫೋನ್ ರಿಸ್ಟ್ರಿಕ್ಷನ್ ಇಲ್ವಾ? ಸೊ ನಾವು ಬರೀ ಕೀಪ್ಯಾಡ್ ಫೋನಲ್ಲೇ ಟ್ರೈ ಮಾಡಬೇಕಾ ಅಥವಾ ಆ್ಯಂಡ್ರಾಯ್ಡ್ ಅಥವಾ ಐಫೋನಲ್ಲೂ ಕೂಡ ಟ್ರೈ ಮಾಡ್ಬೋದಾ ಅಂತ ನೀವು ಕೇಳೋದಾದರೆ ಸೊ ನೀವು ಯಾವ ಒಂದು ಫೋನಲ್ಲಿ ಬೇಕಾದರೂ ಟ್ರೈ ಮಾಡ್ಬೋದು. ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ನಿಮಗೆ ಫೋನ್ ರಿಸ್ಟ್ರಿಕ್ಷನ್ ಇಲ್ಲ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ವೇಳೆ ಇಂಟರ್ನೆಟ್ ಸ್ಲೋ ಇದೆ ಅಂದರೆ ಅಥವಾ ಇಂಟರ್ನೆಟ್ ಖಾಲಿಯಾಗಿದೆ ಅಂದರೆ ನೀವು ಅರ್ಜೆಂಟ್ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಫೋನ್ ರಿಸ್ಟ್ರಿಕ್ಷನ್ ಇಲ್ಲ. ಇನ್ನು ಎರಡನೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವ ರಿಜಿಸ್ಟರ್ ಮೊಬೈಲ್ ನಂಬರಿನ ಸಿಮ್ಮು ಯಾವ ಒಂದು ಸಿಮ್ ಸ್ಲಾಟ್ಗೆ ಹಾಕಿದ್ದೀರಾ ಆ ಒಂದು ಸಿಮ್ ಸ್ಲಾಟಲ್ಲಿ ನೀವು ಕಾಲ್ ಮಾಡಬೇಕಾಗುತ್ತೆ. ಸೊ ಸಿಮ್ 1ಗೆ ಹಾಕಿದರೆ ಸಿಮ್ 1ಅಲ್ಲೇ ಕಾಲ್ ಮಾಡಬೇಕಾಗುತ್ತೆ. ಹಾಗೆ ಸಿಮ್ 2ಗೆ ಹಾಕಿದರೆ ಸಿಮ್ 2ಅಲ್ಲೇ ಕಾಲ್ ಮಾಡಬೇಕಾಗುತ್ತೆ. ಇದು ಎರಡನೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿದೆ. ಇನ್ನು ಮೂರನೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಪ್ಪ ಅಂದರೆ ಸೊ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವ ರಿಜಿಸ್ಟರ್ ಮೊಬೈಲ್ ನಂಬರ್ ಸಿಮ್ಗೆ ನೀವೊಂದು ಅನ್ಲಿಮಿಟೆಡ್ ಪ್ಯಾಕ್ನ ಹಾಕಿಸ್ಕೊಂಡಿರಬೇಕಾಗುತ್ತೆ. ಅಥವಾ ನೀವೊಂದು 10 ರೂಪಾಯಿಂದ 20 ರೂಪಾಯಿ ಟಾಕ್ ಟೈಮ್ ಹಾಕಿಸ್ಕೊಂಡಿರಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಈ ಒಂದು ವಾಯ್ಸ್ ಕಾಲ್ ಮಾಡೋದಕ್ಕೆ ನಮಗೆ ಚಾರ್ಜಸ್ ಆಗುತ್ತೆ. ಸೊ ನಮಗಿಲ್ಲಿ ಯಾವುದೇ ರೀತಿ ಟೋಲ್ ಫ್ರೀ ನಂಬರ್ ಅಲ್ಲ ಇದು ಮೂರನೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿದೆ. ಇನ್ನು ನಾಲ್ಕನೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಪ್ಪ ಅಂದರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದು ಡೆಬಿಟ್ ಕಾರ್ಡು ಮಾಡಿಸಿರ್ಬೇಕಾಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಡೆಬಿಟ್ ಕಾರ್ಡ್ನ ಮಾಡಿಸಿರ್ತಾರೆ. ಒಂದು ವೇಳೆ ನೀವು ಮಾಡಿಸಿಲ್ಲ ಅಂದರೆ ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗಲೇ ನೀವು ಡೆಬಿಟ್ ಕಾರ್ಡ್ನ ಮಾಡಿಸ್ಬೇಕಾಗುತ್ತೆ. ಸೊ ಡೆಬಿಟ್ ಕಾರ್ಡ್ ಹೇಗಪ್ಪ ಮಾಡಿಸೋದು ಅಂತ ನೀವು ಕೇಳೋದಾದರೆ ಸೊ ನೀವು ಯಾವ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಾ ಆ ಒಂದು ಬ್ಯಾಂಕಿನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಡೆಬಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮ ಒಂದು ಮನೆಗೆ ಹತ್ತಿರದಲ್ಲಿರುವ ನಿಮ್ಮ ಒಂದು ಬ್ಯಾಂಕ್ ಬ್ರಾಂಚ್ಗೆ ವಿಸಿಟ್ ಮಾಡೋ ಮೂಲಕನೂ ನಿಮ್ಮ ಒಂದು ಅಕೌಂಟ್ಗೆ ಡೆಬಿಟ್ ಕಾರ್ಡ್ನ ಅಪ್ಲೈ ಮಾಡ್ಬೋದು. ಸೊ ನೀವೇನಾದ್ರು ಬ್ಯಾಂಕ್ ಬ್ರಾಂಚ್ಗೆ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ನೀವು ಮೊದಲನೇದಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗಿ ಆವಾಗ ನೀವು ಆರಾಮಾಗಿ ನಿಮ್ಮ ಒಂದು ಅಕೌಂಟ್ಗೆ ಡೆಬಿಟ್ ಕಾರ್ಡ್ನ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿದ 15 ದಿನಗಳ ಒಳಗೆ ಪೋಸ್ಟ್ ಮೂಲಕ ನಿಮ್ಮ ಒಂದು ಮನೆ ಬಾಗಿಲಿಗೆ ಅವರು ಡೆಬಿಟ್ ಕಾರ್ಡ್ನ ಕಳಿಸ್ಕೊಡ್ತಾರೆ ನಿಮ್ಮ ಒಂದು ಬ್ಯಾಂಕ್ನವರು. ಸೊ ಇದು ಡೆಬಿಟ್ ಕಾರ್ಡ್ಗೆ ಅಪ್ಲೈ ಮಾಡೋ ಒಂದು ಪ್ರೊಸೀಜರ್ ಆಗಿದೆ. ಹಾಗೆ ಡೆಬಿಟ್ ಕಾರ್ಡು ಇರಲೇಬೇಕಾಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಈ ಒಂದು
UPI ಆಪ್ಷನ್ನ ಯೂಸ್ ಮಾಡೋದಕ್ಕಾಗಲ್ಲ. ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಆಗಿರ್ಬೋದು ಅಥವಾ USSD ಕೋಡ್ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ನಲ್ಲ, ಆ ಒಂದು USSD ಕೋಡ್ ಮೂಲಕನೂ ಅಷ್ಟೇ. ಸೊ ನಿಮಗೆ ಡೆಬಿಟ್ ಕಾರ್ಡಿನ ಅವಶ್ಯಕತೆ ಇರುತ್ತೆ. ಸೊ ಡೆಬಿಟ್ ಕಾರ್ಡು ಹಾಗೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯೂಸ್ ಮಾಡ್ತಿದ್ರಾ ಅಂದರೂ ಕೂಡ ಅಷ್ಟೇ. ಸೊ ನಿಮಗೆ ಡೆಬಿಟ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಡೆಬಿಟ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಿರಿ. ಇಲ್ಲ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದೆ ಅಂದರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಇನ್ನು ನೆಕ್ಸ್ಟು ನೀವೊಂದು ನಂಬರ್ನ ನೋಟ್ ಮಾಡ್ಕೊಬೇಕಾಗುತ್ತೆ. ಸೊ ಯಾವ ಒಂದು ನಂಬರ್ ಅಂದರೆ 08045163666 ಈ ಒಂದು ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ಒಂದು ನಂಬರ್ನ ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟಲ್ಲೂ ಕೂಡ ನೋಟ್ ಮಾಡಿಟ್ಕೊಳ್ಳಿ ಅಥವಾ ನೀವೊಂದು ಬುಕ್ಸಲ್ಲಿ ಕೂಡ ನೋಟ್ ಮಾಡಿಟ್ಕೊಳ್ಳಿ. ಸೊ ಇನ್ನು ಈ ಒಂದು ನಂಬರ್ಗೆ ಕಾಲ್ ಮಾಡ್ತು ಅಂದರೆ ಸೊ ನಿಮಗೆ ಯಾವುದೇ ರೀತಿ ಕಸ್ಟಮರ್ ಸಪೋರ್ಟರ್ಗಳು ಮಾತನಾಡೋದಿಲ್ಲ. ಇದು ಕಂಪ್ಲೀಟ್ IVR ಮೂಲಕ ವರ್ಕ್ ಆಗುತ್ತೆ. ಅಂದರೆ ನೀವೇನಾದ್ರು ನೆಟ್ವರ್ಕ್ ಪ್ರೊವೈಡರ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಿದ್ದೀರಾ ಅಂದರೆ ಸೊ ಅದು ಪ್ರೀಪೇಡ್ಗಾಗಿ ಒಂದನ್ನು ಪ್ರೆಸ್ ಮಾಡಿ, ಹಾಗೆ ಪೋಸ್ಟ್ ಪೇಡ್ಗಾಗಿ 2 ಪ್ರೆಸ್ ಮಾಡಿ, DTHಗಾಗಿ 3 ಪ್ರೆಸ್ ಮಾಡಿ. ಈ ರೀತಿ ನಿಮಗೆ ಒಂದು ನಂಬರ್ಗಳನ್ನು ಪ್ರೆಸ್ ಮಾಡೋದಕ್ಕೆ ಹೇಳುತ್ತೆ ಅಲ್ವಾ, ಅದೇ ರೀತಿಯಲ್ಲೇ ಇದು ಕೂಡ ವರ್ಕ್ ಆಗುತ್ತೆ. ಸೊ ಯಾವ ರೀತಿನಪ್ಪ ಅಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ನಂಬರ್ಗೆ ಕಾಲ್ ಮಾಡ್ತಿದ್ದಂಗೆ ನಿಮಗೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ನೀವು ಯಾವ ಒಂದು ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದೀರಾ ಆ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಒಂದು IVR ಆಪ್ಷನಲ್ಲಿ ನಿಮಗೆ ಪ್ರೆಸೆಂಟು ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಸೊ ಇದು ಕನ್ನಡ ಲ್ಯಾಂಗ್ವೇಜ್ ಇನ್ನೂ ಕೊಟ್ಟಿಲ್ಲ ಅವರು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಕನ್ನಡ ಲ್ಯಾಂಗ್ವೇಜ್ನ ಕೊಟ್ಟೇ ಕೊಡ್ತಾರೆ. ಏನಕ್ಕಪ್ಪ ಅಂದರೆ ಸೊ ಇದು ತುಂಬ ಜನ ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಕನ್ನಡ ಲ್ಯಾಂಗ್ವೇಜ್ ಡೆಫಿನೆಟ್ಲಿ ಕೊಡ್ತಾರೆ. ಬಟ್ ಈಗೇನಕ್ಕಪ್ಪ ಕೊಟ್ಟಿಲ್ಲ ಅಂದರೆ ಈ ಒಂದು IVR ಆಪ್ಷನ್ ಬಂದು ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಸುಮಾರು 1 ವೀಕ್ ಆಗಿದೆ ಅಷ್ಟೇ. ಸೊ ಹಾಗಾಗಿ ಈಗ ಪ್ರೆಸೆಂಟ್ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದ್ದೀರಾ ನೀವು ಆ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಂಗ್ಲೀಷ್ ಬರುತ್ತೆ ಅಂದರೆ ನೀವು 1 ಪ್ರೆಸ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಹಿಂದಿ ಬರುತ್ತೆ ಅಂದರೆ 2 ಪ್ರೆಸ್ ಮಾಡಿ. प्रेस 1 हिंदी के लिए 2 दबाएं. ಇನ್ನು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಕೇಳುತ್ತೆ. ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ತೀರಾ ಅಂತ ಕೇಳುತ್ತೆ. ಹಾಗೆ ನೀವು ಮೊಬೈಲ್ ರೀಚಾರ್ಜ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ನಾನು ಕಳೆದ ವಿಡಿಯೋದಲ್ಲಿ USSD ಕೋಡ್ ಮೂಲಕ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಅದರಲ್ಲಿ ನೀವು ಯಾವುದೇ ರೀತಿಲೂ ಈ ಒಂದು ಮೊಬೈಲ್ ರೀಚಾರ್ಜ್ ಮಾಡೋದಾಗಿರ್ಬೋದು ಅಥವಾ ಯುಟಿಲಿಟಿ ಬಿಲ್ ಆಗಿರ್ಬೋದು, ಈ ರೀತಿ ನೀವು ಬಿಲ್ ಪೇಮೆಂಟ್ಸ್ಗಳನ್ನ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಈ ಒಂದು IVR ಆಪ್ಷನಲ್ಲಿ ನೀವು ಬಿಲ್ ಪೇಮೆಂಟ್ಸ್ಗಳನ್ನ ಮಾಡ್ಬೋದು. ಸೊ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟು ಅಕೌಂಟ್ ಇನ್ಫಾರ್ಮೇಷನ್ ಚೆಕ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ನೀವು ಯಾವ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತಿದ್ದೀರೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಫಾರ್ ಎಕ್ಸಾಂಪಲ್ ಕೇಳುತ್ತೆ ನೀವು ಮನಿ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ 1 ಪ್ರೆಸ್ ಮಾಡಬೇಕಾಗುತ್ತೆ. ಹಾಗೆ ನೀವ್ಯಾರು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂತಿದ್ದೀರಾ ಅಂದರೆ 2 ಪ್ರೆಸ್ ಮಾಡಬೇಕಾಗುತ್ತೆ. ಹಾಗೆ ನೀವ್ಯಾರು ಮೊಬೈಲ್ ರೀಚಾರ್ಜ್ ಮಾಡ್ತಿದ್ದೀರಾ ಅಂದರೆ 3 ಪ್ರೆಸ್ ಮಾಡಬೇಕಾಗುತ್ತೆ. ಹಾಗೆ ಅಕೌಂಟ್ ಇನ್ಫಾರ್ಮೇಷನ್ನ ಚೆಕ್ ಮಾಡಬೇಕು ಅಂತಿದ್ದೀರಾ ಅಂದರೆ ಹ್ಯಾಶನ್ನು ಪ್ರೆಸ್ ಮಾಡಬೇಕಾಗುತ್ತೆ. Transfer money to anybody, recharge your mobile or check your account balance in this call in a simple manner. Press 1 to transfer money. Press 2 to check your account balance. Press 3 to do a mobile recharge. Press hash to manage your account. ಸೊ ಇನ್ನು ಅಕೌಂಟ್ ಇನ್ಫಾರ್ಮೇಷನಲ್ಲಿ ನಮಗೆ ಏನೇನಪ್ಪ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಏನೇನಪ್ಪ ಡೀಟೇಲ್ಸ್ ಸಿಗುತ್ತೆ ಅಂದರೆ ನೀವು IVR ಭಾಷೆನ ಚೇಂಜಸ್ ಮಾಡ್ಕೊಬೋದು. ಹಾಗೆ ನಿಮ್ಮ ಒಂದು ಪ್ರೈಮರಿ ಅಕೌಂಟ್ನ ಚೇಂಜಸ್ ಮಾಡ್ಕೊಬೋದು. ಹಾಗೆ ಈ ಒಂದು IVR ಆಪ್ಷನ್ನ ರೀಸೆಟ್ ಕೂಡ ಮಾಡ್ಕೊಬೋದು. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಕೂಡ ರೀಸೆಟ್ ಮಾಡ್ಕೊಬೋದು. ಈ ರೀತಿ ನಿಮಗೆ ಹಲವಾರು ಥರ ಒಂದು ಆಪ್ಷನ್ಸ್ಗಳು ಇದೆ. ಹಾಗೆ UPI ಪಿನ್ ಕೂಡ ಚೇಂಜಸ್ ಮಾಡ್ಕೊಬೋದು. ಸೊ ಹಲವಾರು ಥರ ಒಂದು ಆಪ್ಷನ್ಸ್ಗಳಿದೆ ಈ ಒಂದು ಅಕೌಂಟ್ ಇನ್ಫಾರ್ಮೇಷನಲ್ಲಿ. ಇನ್ನು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು, ಇದ್ರ ಬಗ್ಗೆ ಇನ್ನೂ ನಿಮಗೆ ತಿಳ್ಕೊಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹಣವನ್ನು ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು 1 ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ 1 ಸೆಲೆಕ್ಟ್ ಮಾಡ್ಕೊಳ್ಳಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ 1 ಸೆಲೆಕ್ಟ್ ಮಾಡ್ಕೊಂಡ ನಂತರ ಒಂದು ಬೀಪ್ ಸೌಂಡ್ ಬರುತ್ತೆ. ಸೊ ಬೀಪ್ ಸೌಂಡ್ ಬಂದ ನಂತರ ನೀವು ಯಾವ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರೋ ಆ ಒಂದು ಬ್ಯಾಂಕ್ ನೇಮ್ನ ಹೇಳಬೇಕಾಗುತ್ತೆ. SBI. ಸೊ ಹೇಳಿದ ನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರಿನ ಲಾಸ್ಟ್ 4 ಡಿಜಿಟ್ ನಂಬರ್ ಹೇಳುತ್ತೆ. ಸೊ ಹಾಗೆ ನಿಮ್ಮ ಒಂದು ಅಕೌಂಟ್ ಹೋಲ್ಡರ್ ನೇಮ್ ಹೇಳುತ್ತೆ. ಅಂದರೆ ನೀವೇನು ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮ್ಮ ಒಂದು ನೇಮ್ ಕೊಟ್ಟಿರ್ತೀರ ಆ ಒಂದು ನೇಮ್ನ ಹೇಳುತ್ತೆ. ಸೊ ಅದು ಕರೆಕ್ಟಾಗಿತ್ತು ಅಂದರೆ 1 ಪ್ರೆಸ್ ಮಾಡಿ. ಹಾಗೆ ನೀವೇನಾದ್ರು ಬ್ಯಾಂಕ್ ಚೇಂಜ್ ಮಾಡ್ತೀರಾ ಅಂದರೆ 2 ಪ್ರೆಸ್ ಮಾಡಿ ನೀವು ಬ್ಯಾಂಕ್ ಕೂಡ ಚೇಂಜ್ ಮಾಡ್ಕೊಬೋದು. Press 1 to confirm.
to choose another bank. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಸೊ ನೀವು ಯಾವುದೇ ರೀತಿ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಸೊ ಇದು RBIನವರೇ ಲಾಂಚ್ ಮಾಡಿರೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನೊಂದು ಆರ್ಟಿಕಲ್ನ ಹಾಕಿರ್ತೀನಿ, ಅದನ್ನು ಓದೋ ಮೂಲಕ ನೀವು ಕನ್ಫರ್ಮ್ ಮಾಡ್ಕೊಬೋದು. To set the UPI PIN, please keep your debit card handy. Press 1 once you're ready to enter debit card details. ಸೊ ಇನ್ನು ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಡೀಟೇಲ್ಸಲ್ಲಿ ಏನೇನು ಕೊಡಬೇಕಪ್ಪ ಅಂತ ನೀವು ಕೇಳ್ಬೋದು. ಸೊ ಏನೇನಪ್ಪ ಕೊಡಬೇಕು ಅಂದರೆ ನಿಮ್ಮ ಒಂದು ATM ಕಾರ್ಡಿನ ಲಾಸ್ಟ್ 6 ಡಿಜಿಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಡೆಬಿಟ್ ಕಾರ್ಡಿನ ಎಕ್ಸ್ಪೈರ್ ಡೇಟ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ಪೈರ್ ಡೇಟ್ ಹೇಗಪ್ಪ ಎಂಟರ್ ಮಾಡೋದು ಅಂದರೆ ನಿಮ್ಮ ಒಂದು ಡೆಬಿಟ್ ಕಾರ್ಡು ಜನವರಿ 1ನೇ ತಾರೀಕು 2024ಕ್ಕೆ ಎಕ್ಸ್ಪೈರ್ ಆಗ್ತಿದೆ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಅಂದರೆ. ಸೊ ನೀವು ಯಾವ ರೀತಿ ಎಂಟರ್ ಮಾಡಬೇಕು ಅಂದರೆ 012024 ಅಂತ ಎಂಟರ್ ಮಾಡಬೇಕಾಗುತ್ತೆ. ಅದು ನಿಮಗೆ ಒಂದ್ಸತಿ ಗೈಡ್ ಕೂಡ ಮಾಡುತ್ತೆ ಯಾವ ರೀತಿ ಎಂಟರ್ ಮಾಡಬೇಕು ಅಂತ. ಸೊ Please enter last 6 digits of your debit card. Please enter card expiry date. The January 2021. Please enter 012021. ಸೊ ನಾನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ವ್ಯಾಲಿಡಿಟಿನ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡ್ತಿದ್ದಂಗೆ ನೆಕ್ಸ್ಟು ನಿಮಗೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಒಂದು UPI ಪಿನ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ಒಂದೊಂದು ಬ್ಯಾಂಕಿಗೆ ಒಂದೊಂದು ರೀತಿ UPI ಪಿನ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಯಾಕಂದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ 4 ಡಿಜಿಟ್ UPI ಪಿನ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಹಾಗೆ ಇನ್ನು ಕೆಲವೊಂದು ಬ್ಯಾಂಕ್ಗಳಲ್ಲಿ 6 ಡಿಜಿಟ್ UPI ಪಿನ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ಅದೇ ಹೇಳುತ್ತೆ ನೀವು ಎಷ್ಟು ಡಿಜಿಟ್ UPI ಪಿನ್ನ ಸೆಟ್ ಮಾಡ್ಕೊಬೇಕು ಅಂತ. ನೀವು ಅಷ್ಟು ಡಿಜಿಟ್ UPI ಪಿನ್ನ ಸೆಟ್ ಮಾಡ್ಕೊಳ್ಳಿ. ಸೊ ನೆನಪಿರಲಿ, ನಿಮಗೆ ಒಂದು ನೆನಪಿರೋ ಅಂಥ ಒಂದು UPI ಪಿನ್ನ ಸೆಟ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೂ ಗೊತ್ತಿಲ್ಲ ಇರೋ ಅಂಥ ಒಂದು UPI ಪಿನ್ನ ಸೆಟ್ ಮಾಡ್ಕೊಳ್ಳಿ. ಇದು ಮೇನು ನೀವು ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಪ್ರತಿ ಸತಿ ಒಂದು ಹಣವನ್ನು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದಕ್ಕಾಗಿರ್ಬೋದು. ಸೊ ಇದಕ್ಕೆಲ್ಲ ನಿಮಗೆ ಈ ಒಂದು UPI ಪಿನ್ನು ಯೂಸ್ ಆಗುತ್ತೆ. ಸೊ ನೀವು ಪ್ರತಿ ಸತಿ ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ಕೊಡೋವಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ಈ ಒಂದು UPI ಪಿನ್ನ ನೆನಪಿರೋ ಅಂಥ ಒಂದು UPI ಪಿನ್ನ ಸೆಟ್ ಮಾಡ್ಕೊಳ್ಳಿ. ಸೊ UPI ಪಿನ್ನ ನೀವು ಎಂಟರ್ ಮಾಡಿದ ನಂತರ ನೆಕ್ಸ್ಟು ಕನ್ಫರ್ಮ್ ಮಾಡೋದಕ್ಕೆ ಕೇಳುತ್ತೆ. ಸೊ ನೀವು ಇನ್ನೊಂದು ಸತಿ ಆ ಒಂದು UPI ಪಿನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ನೀವು ಯಾವ ರೀತಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಸೊ ನೀವು ಮೊಬೈಲ್ ನಂಬರ್ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀರಾ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ, ಅಥವಾ ಅಕೌಂಟ್ ನಂಬರ್ ಹಾಕೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ನೀವು ಮೊಬೈಲ್ ನಂಬರ್ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ 1 ಪ್ರೆಸ್ ಮಾಡಿ. ಹಾಗೆ ಅಕೌಂಟ್ ನಂಬರ್ ಹಾಕೋ ಮೂಲಕ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ 2 ಪ್ರೆಸ್ ಮಾಡಿ. Send money using mobile number, press 1. For send money using account number, press 2. Press star to go to main menu. ಸೊ ನಾನಿಲ್ಲಿ ಅಕೌಂಟ್ ನಂಬರ್ ಹಾಕೋ ಮೂಲಕ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 2 ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ 2 ಪ್ರೆಸ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಒಂದು ಬೀಪ್ ಸೌಂಡ್ ಬರುತ್ತೆ. ಸೊ ಒಂದು ಬೀಪ್ ಸೌಂಡ್ ಬಂದ ನಂತರ ನೀವು ಯಾರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅವರು ಯಾವ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಆ ಒಂದು ಬ್ಯಾಂಕ್ ನೇಮ್ನ ನೀವು ಹೇಳಬೇಕಾಗುತ್ತೆ. After the beep, please speak the beneficiary bank name to which you want to transfer. Paytm. ಸೊ ಹೇಳಿದ ನಂತರ ನೆಕ್ಸ್ಟು ನಿಮಗೆ ಅಕೌಂಟ್ ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಸೊ ಯಾರೋ ಒಂದು ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕು ಅಂದರೆ ನೀವು ಯಾರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೀರಾ ಅವರ ಒಂದು ಅಕೌಂಟ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. Please enter the beneficiary account number to send money. ಸೊ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಹಣವನ್ನು ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಸೊ ನೀವು ಎಷ್ಟು ಹಣವನ್ನು ಎಂಟರ್ ಮಾಡಬೇಕು ಅಂತ ಇದ್ದೀರಾ ಅಷ್ಟು ನೀವು ಹಣವನ್ನು ಎಂಟರ್ ಮಾಡಿ. Enter the amount you want to transfer. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ನೀವು ಏನು ಹಣವನ್ನು ಎಂಟರ್ ಮಾಡಿದ್ದೀರಾ ಆ ಒಂದು ಹಣ ಹೇಳುತ್ತೆ. ಸೊ ನೀವು ಎಷ್ಟು ಎಂಟರ್ ಮಾಡಿದ್ದೀರಾ ಅಷ್ಟನ್ನು ಹೇಳುತ್ತೆ. ಅದಾದ ನಂತರ ನೀವು ಯಾರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಾ ಅವರ ಒಂದು ಅಕೌಂಟ್ ನಂಬರ್ ಹೇಳುತ್ತೆ, ಹಾಗೆ ಅವರ ಒಂದು ಬ್ಯಾಂಕ್ ನೇಮ್ ಕೂಡ ಹೇಳುತ್ತೆ. ಸೊ ಹೇಳಿದ ನಂತರ ನೆಕ್ಸ್ಟ್ ನಿಮಗೆ ಒಂದು UPI ಪಿನ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಸೊ ಯಾವ ಒಂದು UPI ಪಿನ್ ಅಂದರೆ ನೀವು ಮುಂಚೆನೇ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅಲ್ವಾ UPI ಪಿನ್ನು, ಆ ಒಂದು UPI ಪಿನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. Please enter the 6-digit UPI pin of your State Bank of India. ಸೊ ಎಂಟರ್ ಮಾಡ್ತಿದ್ದಂಗೆ ಸಕ್ಸಸ್ಫುಲ್ಲಾಗಿ ನೀವು ಯಾರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಿಮಗೆ ಅದ್ರದ್ದು ಡೀಟೇಲ್ಸ್ ಕೂಡ ಒಂದು SMS ಮೂಲಕ ಸೆಂಡ್ ಮಾಡುತ್ತೆ. Great. Your transaction is successful
An SMS with transaction details is sent to your mobile number. ಇನ್ನು ನೆಕ್ಸ್ಟು ನೀವು ಮತ್ತೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಅಥವಾ ಮೊಬೈಲ್ ರೀಚಾರ್ಜ್ ಮಾಡ್ಕೊತಿದ್ದೀರಾ ಅಂದರೆ ಸೊ ನೀವು ಒಂದನ್ನು ಪ್ರೆಸ್ ಮಾಡ್ಬೋದು, ಅಥವಾ ಈ ಒಂದು ವಾಯ್ಸ್ ಕಾಲ್ನ ನೀವು ಎಂಡ್ ಮಾಡ್ತೀರಾ ಅಂದರೆ ಕಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಎರಡನ್ನು ಪ್ರೆಸ್ ಮಾಡ್ತಿದ್ದಂಗೆ ಅದು ಆಟೋಮೆಟಿಕ್ಕಾಗಿ ಕಾಲು ಡಿಸ್ಕನೆಕ್ಟ್ ಆಗುತ್ತೆ, ಅಂದರೆ ಅದೇ ಕಟ್ ಮಾಡುತ್ತೆ. Press 1 to do another transaction. Press 2 to disconnect. Press star to go to main menu. ಸೊ ಈ ರೀತಿ ನೀವು ಈ ಒಂದು IVR ಆಪ್ಷನ್ ಅಂದರೆ ವಾಯ್ಸ್ ಕಾಲ್ ಮಾಡೋ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇನ್ನು ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು, ಸೊ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಮಿಸ್ಸಾಗಿ ನೀವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂದರೆ, ಅಥವಾ ಏನಾದ್ರು ಟ್ರಾನ್ಸಾಕ್ಷನ್ ಫೇಲ್ ಆಗಿ ನಿಮ್ಮ ಒಂದು ಹಣ ಪೆಂಡಿಂಗಲ್ಲಿ ಉಳ್ಕೊಂಡಿದೆ ಅಂದರೆ, ಸೊ ಇದ್ರ ಬಗ್ಗೆ ಎಲ್ಲ ನೀವು ಕಸ್ಟಮರ್ ಸಪೋರ್ಟರ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಕಂಪ್ಲೇಂಟ್ಗಳನ್ನ ನೀವು ರೇಸ್ ಮಾಡ್ಬೋದು. ಇನ್ನು ಕಸ್ಟಮರ್ ಸಪೋರ್ಟರ್ನ ಹೇಗಪ್ಪ ಕಾಂಟ್ಯಾಕ್ಟ್ ಮಾಡೋದು ಅಂತ ನೀವು ಕೇಳೋದಾದರೆ, ಸೊ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೀವು ಅದ್ರ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದು ವೆಬ್ಸೈಟ್ ಕೂಡ ಇದೆ, ಹಾಗೆ ಅವರ ಒಂದು ಟೋಲ್ ಫ್ರೀ ನಂಬರ್ ಕೂಡ ಇದೆ. ಸೊ ಅವ್ರಿಗೆ ಫೋನ್ ಮಾಡೋದಕ್ಕೆ ನೀವು ಯಾವುದೇ ರೀತಿ ಕರೆನ್ಸಿ ಹಾಕ್ಸೋವಂಥ ಅವಶ್ಯಕತೆ ಇಲ್ಲ, ಇದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಆದರೆ ಈ ಒಂದು ಹಣ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಕರೆನ್ಸಿ ಅವಶ್ಯಕತೆ ಇರುತ್ತೆ. ಸೊ ಕರೆನ್ಸಿ ಅಥವಾ ಅನ್ಲಿಮಿಟೆಡ್ ಕಾಲ್ ಇದು ಅವಶ್ಯಕತೆ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ವಾಯ್ಸ್ ಕಾಲ್ ಮಾಡೋ ಮೂಲಕ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ. ಹಾಗೆ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ, ಲಿಂಕು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.